ಶ್ರೀಚಕ್ರದ ಮಹಿಮಾನುತವಾದಂತಹ ಈ ಒಂದು ಹಾಡು. ಸೌಮ್ಯಳಾದಳು ನಮ್ಮ ಮೀನಾಕ್ಷಿ. ವಿಘ್ನ ವಿನಾಶನ ಮನದಲ್ಲಿ ನೆನೆಯುತ್ತ ಸದ್ಗುರು ಚರಣಕ್ಕೆ ನಾನಮಿಪೆ. ಜಗದಂಬಿಕೆ ಪದ ಕಮಲಕ್ಕೆ ಎರಗುತ್ತ ಶ್ರೀಚಕ್ರದ ಮಹಿಮೆಯ ಸ್ತುತಿಸುವೆ. ಶ್ರೀಚಕ್ರದ ಮಹಿಮೆಯ ಸ್ತುತಿಸುವೆ. 8ರ ವಯಸ್ಸಿನ ಶಂಕರರಂದು ಬಂದರು ಮಧುರ ಪಟ್ಟಣಕ್ಕೆ. ಧರ್ಮದ ಕಾರ್ಯವ ಮನದಲ್ಲಿ ಚಿಂತಿಸಿ ನಡೆದರು ಅರಸನ ಅರಮನೆಗೆ. ನಡೆದರು ಅರಸನ ಅರಮನೆಗೆ. ಬಂದ ಯತಿಯನು ಚಂದದಿ ಪೂಜಿಸಿ ನಿಂದ ಅರಸನು ಹರುಷದಲ್ಲಿ. ಯತಿಯ ರೂಪದಿ ಬಂದ ಶಂಕರ ನಿಂದ ಅರಸಗೆ ಹರಸುತ್ತಲಿ. ನಿಂದ ಅರಸಗೆ ಹರಸುತ್ತಲಿ. ಬಾಲಯತಿಯನು ಬೇಡಿದ ಅರಸನು ಸೌಮ್ಯಳಾಗಲಿ ಮೀನಾಕ್ಷಿ. ತಿಳಿಯುತ್ತ ದೇವಿಯ ತಾಮಸ ಕಾರ್ಯವ ದುಗುಡದ ಕಾರಣ ಅರಿಯುತ್ತಲಿ. ದುಗುಡದ ಕಾರಣ ಅರಿಯುತ್ತಲಿ. ಗಹನದಿ ಯೋಚಿಸಿ ಗೂಢದಿ ಚಿಂತಿಸಿ ಸಂಕಲ್ಪಿಸಿ ಜಗ ಮಂಗಳಕ್ಕೆ. ತಡೆದರು ಕೇಳದೆ ನಡೆದರು ಭರದಿ ಮೀನಾಕ್ಷಿಯವರ ಮಂದಿರಕ್ಕೆ. ಮೀನಾಕ್ಷಿಯವರ ಮಂದಿರಕ್ಕೆ. ಶ್ರೀಮತ್ ಸುಂದರಿ ಶ್ರೀ ಮಧುರಾಂಬಿಕೆ ಮೀನಾಕ್ಷಿಯ ಆಲಯದೊಳಗೆ. ಸಂಧ್ಯಾ ಕಾಲದಿ ಧ್ಯಾನಿಸುತ್ತಿದ್ದರು ಶಿವೆಯ ಸ್ವರೂಪವ ಮನದೊಳಗೆ. ಶಿವೆಯ ಸ್ವರೂಪವ ಮನದೊಳಗೆ. ಆ ಸಮಯದಿ ಮೀನಾಕ್ಷಿಯು ತನ್ನ ತಾಮಸ ರೂಪದಿ ಪುರದೊಳಗೆ ಸಂಚರಿಸಲು ಕಾಯುತ್ತಳಿದ್ದಳು ಸರಿರಾತ್ರಿಯ ಆ ದಿನದೊಳಗೆ. ಸರಿರಾತ್ರಿಯ ಆ ದಿನದೊಳಗೆ. ಕಾಲ್ಗಳ ಗೆಜ್ಜೆಯು ಘಲಿಘಲಿರೆನ್ನುತ್ತ ಅಂಬಿಕೆ ಹೊರಟಳು ಗುಡಿಯಿಂದ. ಧ್ಯಾನದಿ ಕುಳಿತ ಯತಿಯನು ಕಾಣುತ್ತ ಖತಿಯನುಗೊಂಡಳು ಮನದಿಂದ. ಖತಿಯನುಗೊಂಡಳು ಮನದಿಂದ. ಯಾರಯ್ಯ ನೀ ಬಿಡು ಬಿಡು ದಾರಿ ತಡವಾಗಿದೆಲಯ ಕಾರ್ಯದಲ್ಲಿ. ಬಿಡದಿರೆ ನಿನ್ನಯ ಕಬಳಿಸಿ ಬಿಡುವೆನು ನಡೆಯಯ್ಯ ನಿನ್ನ ದಾರಿಯಲಿ. ನಡೆಯಯ್ಯ ನಿನ್ನ ದಾರಿಯಲಿ. ಸಿಡಿಲಿನ ಧ್ವನಿಯನು ಕೇಳಿದ ಯತಿವರ ಅಚ್ಚರಿಯಿಂದಲೀ ಕಣ್ತೆರೆದು ದಿವ್ಯ ಸ್ವರೂಪವ ಎದುರೊಳು ನೋಡುತ್ತ ಸಂತಸದಿಂದಲೀ ಮೈ ಮರೆತು. ಸಂತಸದಿಂದಲೀ ಮೈ ಮರೆತು. ಕರುಣಾಸಾಗರಿ ಹೇ ಮಾಹೇಶ್ವರಿ ಸಲಹಮ್ಮ ತವ ಸುತನನ್ನು. ಪರಮೇಶ್ವರಿಯ ಪಾದಕ್ಕೆ ಎರಗುತ್ತ ಸ್ತುತಿಸುತ್ತಲಿದ್ದರು ಶಿವೆಯನ್ನು. ಸ್ತುತಿಸುತ್ತಲಿದ್ದರು ಶಿವೆಯನ್ನು. ತಾಮಸ ರೂಪವ ಕಾಣುತ್ತಲಿದ್ದರು ವಿಚಲಿತನಾಗದ ಬಾಲಕನು. ನೋಡುತ್ತ ಮಾತೆಯ ಮಮತೆಯು ತುಂಬಿತು ಜಗದಂಬಿಕೆಯ ಒಡಲನ್ನು. ಜಗದಂಬಿಕೆಯ ಒಡಲನ್ನು. ಬಾಲನ ಭಕ್ತಿಯ ಸ್ತುತಿಯನ್ನು ಕೇಳುತ್ತ ಮೃದುವಾದಳು ಆ ಜಗಜನನಿ. ನಿನ್ನೀ ಪರಿಗೆ ಮೆಚ್ಚಿದೆ ನಾನು ಕೇಳಯ್ಯ ಮನದಿಷ್ಟವನಿ. ಕೇಳಯ್ಯ ಮನದಿಷ್ಟವನಿ. ವರವನು ನೀಡಿ ತೆರಳುವೆ ನಾನು ಸಂಹಾರದ ಕಾರ್ಯಗಳಿಹುದು.
ತಡ ಮಾಡದಲೇ ಬೇಡಿಕೊ ಬಾಲಕ, ಮಮತೆಯು ಎನ್ನೊಳು ಮೂಡಿಹುದು, ಮಮತೆಯು ಎನ್ನೊಳು ಮೂಡಿಹುದು. ಭಗವತಿ ವಚನವ ಕೇಳಿದ ಯತಿವರ, ನೀಡುವೆಯಾದರೆ ವರವನ್ನು, ಪಗಡೆಯ ಆಟಿಕೆ ಮನವೊಂದಿಹುದು, ಆಡುವೆಯಾದರೆ ಹೇಳುವೆನು ಅಮ್ಮ, ಆಡುವೆಯಾದರೆ ಹೇಳುವೆನು. ಯತಿಮಣೆ ಮಾತನು ಕೇಳಿದ ಅಂಬಿಕೆ, ಹುಸಿನಗುತ್ತಾಡಲು ಒಪ್ಪಿದಳು, ಪರಮೇಶ್ವರನನ್ನೇ ಜಯಿಸುರುವೆನು ನಾ, ಹಸಿ ಬಾಲಕ ಇವನೇನೆನಲು, ಹಸಿ ಬಾಲಕ ಇವನೇನೆನಲು. ಆಟದ ನಿಯಮವ ಪೇಳುವೆನಮ್ಮ, ಭವನಾಶಿನಿ ಗಮನವನಿರಿಸು, ನಾ ಸೋತರೆ ನನ್ನನು ಸಂಹರಿಸು, ನೀ ಸೋತರೆ ಜಗವನ್ನುಳಿಸು ತಾಯಿ, ನೀ ಸೋತರೆ ಜಗವನ್ನುಳಿಸು. ನೀ ಬಯಸಿದಗರ ನಿನಗೆ ತಾಯಿ, ನಾ ಬಯಸಿದಗರ ನನಗಿರಲಿ, ನಿನ್ನ ಮಹಿಮೆಯು ಗರದಲ್ಲಿರಲಿ, ಆಡಮ್ಮ ದ್ಯೂತವನಿಲ್ಲಿ, ಆಡಮ್ಮ ದ್ಯೂತವನಿಲ್ಲಿ. ಅರಿಶಿಣ ಕುಂಕುಮ ಗಂಧವು ಚಂದನ, ಪರಿಪರಿ ಪರಿಮಳ ಕುಸುಮಗಳ, ಆಯುತ ತಂದರು ವರದಾಂಬಿಕೆಯ, ಗುಡಿಯಿಂದಲೇ ನವರತ್ನಗಳ, ಗುಡಿಯಿಂದಲೇ ನವರತ್ನಗಳ. ಮಾತೆಯ ಶಕ್ತಿಯ ತುಂಬಿದ ದಾಳವ, ಯತಿವರ ಪಡೆದರು ಮುದದಿಂದ, ಆಟಕ್ಕೆ ಮೊದಲು ಆಯಿತು ಮಂದಿರ, ಪರಶಿವನ ಅನುಗ್ರಹದಿಂದ, ಸುಂದರೇಶ್ವರನ ವರದಿಂದ. ಹರಿಹರ ಸುಂದರ ಕರುಣಾಸಾಗರ, ಪೊರೆಯೋ ಎನ್ನನು ನೀ ಪರಮೇಶ, ಆಡುವ ಆಟವ ಮಂಗಲವಾಗಲು, ಆಶೀರ್ವದಿಸೈ ಸರ್ವೇಶ, ಆಶೀರ್ವದಿಸೈ ಸರ್ವೇಶ. ಮರೆಯಲ್ಲಿ ನಿಂತ ಈಶ್ವರನಂದು, ಲೀಲೆಯ ನೋಡುತ್ತ ನಸು ನಗುತ್ತ, ಮಂಗಲವಾಗಲಿ ಸರ್ವರಿಗೆನ್ನುತ್ತ, ಅಭಯಕರದಲ್ಲಿ ವಿರಾಜಿಸಿದ, ಅಭಯಕರದಲ್ಲಿ ವಿರಾಜಿಸಿದ. ದೇವತೆಗಳು ಸುರ ಲೋಕಗಳಿಂದ, ಹೂಮಳೆಗರೆದರು ಅಂಬರದಿಂದ, ಮಾತೆಯ ಆಟವ ನೋಡುತ್ತ ನಾರದ, ಗೀತೆಯ ಪಾಡಿದ ಮುದದಿಂದ, ಗೀತೆಯ ಪಾಡಿದ ಮುದದಿಂದ. ಸಂಖ್ಯಾಶಾಸ್ತ್ರದಿ ಮೊದಲಾಯಿತದು ಪಗಡೆಯ ಆಟವು ಗುಡಿಯಲ್ಲಿ, ಸಡಗರದಿಂದ ಕುಳಿತ ದೇವಿಗೆ ಸಮಯವೇ ಮರೆಯಿತು ಕ್ಷಣದಲ್ಲಿ, ಸಮಯವೇ ಮರೆಯಿತು ಕ್ಷಣದಲ್ಲಿ. ಆಡುವ ಸಮಯದಿ ಯತಿವರ ಸ್ತುತಿಸಿದ ಲಲಿತೆಯ ಸಾಸಿರ ನಾಮವನು, ತಾಮಸ ರೂಪವ ಸೌಮ್ಯವಗೊಳಿಸಲು ರಚಿಸಿದರು ಶ್ರೀ ಚಕ್ರವನು, ರಚಿಸಿದರು ಶ್ರೀ ಚಕ್ರವನು. ಶ್ರೀಮಾತೆಯು ನೀ ಶ್ರೀ ಮಹಾರಾಜ್ಞೆ, ಶ್ರೀಮತ್ ಸಿಂಹಾಸನದೊಡತಿ, ಬ್ರಹ್ಮಾಂಡವ ಉದರದಿ ಧರಿಸಿರುವ ಹೃದಯೇಶ್ವರಿಯೇ ಜಗ ಪ್ರಣತಿ ಅಮ್ಮ, ಹೃದಯೇಶ್ವರಿಯೇ ಜಗ ಪ್ರಣತಿ.
ವೇದವು ನೀನೇ, ನಾದವು ನೀನೇ, ಜ್ಯೋತಿಯು ನೀನೇ ಲಲಿತಾಂಬೆ. ಶಕ್ತಿಯು ನೀನೇ, ತತ್ವವು ನೀನೇ, ವಿಶ್ವವು ನೀನೇ ಶರಣೆಂಬೆ. ಅಮ್ಮ ವಿಶ್ವವು ನೀನೇ ಶರಣೆಂಬೆ. ಲಲಿತೆಯ ಸಾಸಿರ ನಾಮವ ಪಾಡುತ್ತ ತಾಮಸ ರೂಪವ ನೀಗುತ್ತಲೀ ಶ್ರೀಚಕ್ರವನೇ ರಚಿಸುತ್ತಲಿದ್ದರು ಮೀನಾಕ್ಷಿಯ ಸನ್ನಿಧಿಯಲ್ಲಿ. ಆ ಮೀನಾಕ್ಷಿಯ ಸನ್ನಿಧಿಯಲ್ಲಿ ಸ್ತುತಿಯನ್ನು ಕೇಳುತ್ತ ಪರವಶಗೊಳ್ಳುತ್ತ ಸಂಭ್ರಮದಿಂದಲೇ ಮೈ ಮರೆತು ಆಡುತ್ತಲಿರುತ್ತೀರೆ ಕಾಲವು ಉರುಳಿತು ಬಾಲಶಂಕರಗೆ ಮನಸೋತು. ಅಲ್ಲಿ ಬಾಲಶಂಕರಗೆ ಮನಸೋತು. ಯಾಮದ ಧ್ವನಿಯನು ಕೇಳಿದ ಅಂಬಿಕೆ ಬೆಚ್ಚಿದಳಾಕ್ಷಣ ಮನದಲ್ಲೇ. ಸಂಹಾರದ ಕರ್ತವ್ಯವು ಮರೆಯಿತೆ ಯತಿವರ ಮಾಡಿದ ಸ್ತುತಿಯಲ್ಲೇ. ಈ ಯತಿವರ ಮಾಡಿದ ಸ್ತುತಿಯಲ್ಲೇ ಜಯ ಅಪಜಯಗಳ ದ್ವಂದ್ವದಿ ಸಿಲುಕಿ ಬಾಲನ ನೋಡುತ್ತ ಮಮತೆಯಲಿ ಕರುಣಾಸಾಗರಿ ಶಂಕರಿ ಶುಭಕರಿ ಹರಸಿದಳಲತೀ ವಾತ್ಸಲ್ಯದಲ್ಲಿ. ಹರಸಿದಳಲತೀ ವಾತ್ಸಲ್ಯದಲ್ಲಿ. ನೀ ನುಡಿವ ನುಡಿ ವೇದವೇ ಆಗಲಿ ಪದ ಪದ ಮಂತ್ರಕ್ಕೆ ಸಮವಾಗಿ. ಆ ಚಂದ್ರಾರ್ಕದಿ ಕೀರ್ತಿಯು ಮೆರೆಯಲಿ ಶಿವನ ಕರುಣೆಯೇ ವರವಾಗಿ. ಅಮ್ಮ ಶಿವನ ಕರುಣೆಯೇ ವರವಾಗಿ. ಮೀನಾಕ್ಷಿ ಕಾಲವು ಉರುಳಿತು ದಾಳವು ಉರುಳಿತು ಎರಡನೇ ಯಾಮದ ಧ್ವನಿಯಾಯ್ತು. ಬೆಚ್ಚಿದ ಜನನಿಯ ಭಾವವ ಗ್ರಹಿಸುತ್ತ ನಕ್ಕರು ಯತಿವರ ಶುಭವಾಯ್ತು. ಅಮ್ಮ ನಕ್ಕರು ಯತಿವರ ಶುಭವಾಯ್ತು. ಸೃಷ್ಟಿ ಸ್ಥಿತಿ ಲಯ ಕಾರಿಣಿ ನೀನೆ ನಿನ್ನೊಳಗೆ ಜಗ ಮಿಹುದಂಬೆ. ನೀನಿರದೇನೆ ಜಗವಿಹುದೇನೆ ಪೊರೆಯಮ್ಮ ಹೇ ತ್ರಿಪುರಾಂಬೆ. ಪೊರೆಯಮ್ಮ ಹೇ ತ್ರಿಪುರಾಂಬೆ. ಆಡುತ್ತ ಆಡುತ್ತ ಸ್ತುತಿಗಳ ಕೇಳುತ್ತ ನಿಶಯದು ಕಳೆಯಿತು ಪುರದಲ್ಲಿ. ಮಂಡಲ ನೋಡುತ್ತ ಹರುಷವಗೊಳ್ಳುತ್ತ ಮಾತೆಯು ನುಡಿದಳು ಯತಿಯಲ್ಲಿ. ಆ ಮಾತೆಯು ನುಡಿದಳು ಶಂಕರರಲ್ಲಿ. ನೋಡಯ್ಯ ನೀ ಆಡುವ ಆಟದಿ ಗೆಲುವೆ ನನ್ನದು ನಿಜದಲ್ಲಿ. ಸೋಲು ನಿನ್ನದೇ ದ್ಯೂತದಾಟದಲ್ಲಿ ಒಪ್ಪಿಕೋ ಮಗನೇ ಮೊದಲಲ್ಲಿ. ನೀ ಒಪ್ಪಿಕೋ ಮಗನೇ ಮೊದಲಲ್ಲಿ. ಜನನಿಯ ಮಾತನು ಕೇಳುತ್ತ ಯತಿವರ ನುಡಿದರು ನೀನೇ ಸೋತಿರುವೆ. ಸಂಖ್ಯಾಶಾಸ್ತ್ರದಿ ಗೆಲುವೆ ನನ್ನದು ನಾನೇ ನಿನ್ನನು ಜಯಿಸಿರುವೆ. ಅಮ್ಮ ನಾನೇ ನಿನ್ನನು ಜಯಿಸಿರುವೆ. ಶ್ರೀಚಕ್ರೇಶ್ವರಿ ಸೌಮ್ಯ ಸ್ವರೂಪವ ಬೀಜಾಕ್ಷರದಲ್ಲಿ ರಚಿಸಿರುವೆ. ತಾಮಸ ಶಕ್ತಿಯ ಸಂತತವಳಿಯುತ ಸಾತ್ವಿಕ ರೂಪವ ನೀಡಿರುವೆ ನಿನಗೆ. ಸಾತ್ವಿಕ ರೂಪವ ನೀಡಿರುವೆ. ಮಹಾಮಹಿಮಾನ್ವಿತ ಶ್ರೀಚಕ್ರದಲ್ಲಿ ನಿನ್ನದೇ ಶಕ್ತಿ
ಶಕ್ತಿಯ ತುಂಬಿರುವೆ, ಮೀರುತ ನಡೆದರೆ ನೀನೇ ಸೋಲುವೆ, ಶಿವನಿಚ್ಛೆಯನ ನಡೆಸಿರುವೆ, ಆ ಶಿವನಿಚ್ಛೆಯನ ನಡೆಸಿರುವೆ. ಮಂಡಲ ನೋಡುತ್ತ ಯತಿಯನು ನೋಡುತ್ತ ಚಿಂತಿಸುತ್ತಿದ್ದಳು ಜಗದಂಬೆ, ನನ್ನ ಶಕ್ತಿಯ ನಾಧಿಕ್ಕರಿಸಲು ಈ ಜಗ ಪ್ರಳಯವು ನಿಜವೆಂಬೆ, ಈ ಜಗ ಪ್ರಳಯವು ನಿಜವೆಂಬೆ. ಯತಿವರ ರಚಿಸಿದ ಶ್ರೀಚಕ್ರದಲ್ಲಿ ಕೋಟಿ ರವಿಯ ಪ್ರಭೆ ತುಂಬಿಹುದು, ಸಾತ್ವಿಕತೆಯ ಬಲ ಮೀರಿದರಿಲ್ಲಿ ನನ್ನುಳಿವಿಗೆ ಬೆಲೆ ಏನಿಹುದು, ನನ್ನುಳಿವಿಗೆ ಬೆಲೆ ಏನಿಹುದು. ಯತಿಯನ್ನು ಶಪಿಸಲೆ ಮಂಡಲ ಮೀರಲೆ ಏನನ್ನು ಮಾಡಲಿ ಪರಶಿವನೇ, ನಿನ್ನ ಇಚ್ಛೆಗೆ ಶರಣಾಗಿರುವೆ, ದಾರಿಯ ತೋರಿಸು ಸುಂದರನೇ, ದಾರಿಯ ತೋರಿಸು ಸುಂದರನೇ. ಮಡದಿಯ ಮೊರೆಯನು ಕೇಳಿದ ಶಂಕರ, ಮರೆಯಿಂದಲಿ ನಗುತ್ತಲಿ ಬಂದ, ಚರಣಕ್ಕೆ ಎರಗಿದ ಮಧುರಾಂಬಿಕೆಯ ಪಿಡಿದೆತ್ತಿದನು ಮುದದಿಂದ, ಪಿಡಿದೆತ್ತಿದನು ಮುದದಿಂದ. ನಿಶಯಲಿ ತಾಮಸ ಶಕ್ತಿಯ ಸಿದ್ಧಿಗೆ ನಿನ್ನನು ಪೂಜಿಪ ಮಾನವರು, ವಾಮಾಚಾರದಿ ನಾಶವ ಹೊಂದುತ್ತ ಮಣ್ಣೊಳಗೆ ಮಣ್ಣಾಗಿಹರು, ಅಂಬಾ ಮಣ್ಣೊಳಗೆ ಮಣ್ಣಾಗಿಹರು. ಕಾರಣ ಜನ್ಮನು ಯತಿವರ ನೀತನು, ನನ್ನ ಅಂಶದಿ ಜನಿಸಿಹನು, ಸಾತ್ವಿಕ ಶಕ್ತಿಯ ನಿನ್ನೊಳು ತುಂಬಲು ರಚಿಸಿದನು ಶ್ರೀ ಚಕ್ರವನು, ರಚಿಸಿದನು ಶ್ರೀ ಚಕ್ರವನು. ಪರಶಿವನ ನುಡಿ ಕೇಳಿದ ಅಂಬಿಕೆ ಹರುಷವಗೊಂಡಳು ಮನದೊಳಗೆ, ತಮಸನು ನೀಗುತ್ತ ಮಾತೃ ಸ್ವರೂಪದಿ ನೆಲೆಯಾದಳು ಮಂಡಲದೊಳಗೆ, ನೆಲೆಯಾದಳು ಮಂಡಲದೊಳಗೆ. ಯತಿವರ ರಚಿಸಿದ ಶ್ರೀಚಕ್ರದಲ್ಲಿ ಶಿವ ಪಾರ್ವತಿಯರು ನೆಲೆಸುತ್ತಲೀ, ಬಾಲಶಂಕರನ ಜಾಣ್ಮೆಗೆ ಒಲಿಯುತ್ತ ಹರಸುತ್ತಲಿದ್ದರು ಗುಡಿಯಲ್ಲಿ, ಆ ಹರಸುತ್ತಲಿದ್ದರು ಮಧುರ ಗುಡಿಯಲ್ಲಿ. ಇತ್ತ ಯತಿಯನು ನೆನೆಯುತ್ತ ಅರಸನು ಶತಪಥ ತಿರುಗಿದ ಇರುಳಲ್ಲಿ, ಹರಳುವ ಹೂವಿನ ಪರಿಹ ಬಾಲನ ಬಲಿಯಾಯ್ತೆ ಮಂದಿರದಲ್ಲಿ, ಶಂಕರರು ಬಲಿಯಾಯ್ತೆ ಮಂದಿರದಲ್ಲಿ. ಮನದೊಳು ಕೊರಗುತ್ತ ಕರಗಳ ಮುಗಿಯುತ್ತ ದೊರೆಬೆಂಡಾದನು ಚಿಂತೆಯಲಿ, ಉಷಯದು ಮೂಡಲು ಚಡಪಡಿಸುತ್ತಲಿ ಧಾವಿಸಿ ಗುಡಿಯ ಹಾದಿಯಲಿ, ಆ ರಾಜನು ಬಂದ ಹಾದಿಯಲಿ, ಧಾವಿಸಿ ಗುಡಿಯ ಹಾದಿಯಲಿ. ನೂತನ ಶ್ರೀಚಕ್ರದ ಮಧ್ಯದಲ್ಲಿಹ ಶಿವಶಕ್ತಿಯರನು ನೋಡುತ್ತಲೀ, ಸ್ತುತಿಗಳ ಪಾಡುತ್ತ ಆಯತಿವರ ಹೃದಯವು ತುಂಬಿತು ಹರುಷದಲ್ಲಿ, ಆ ಯತಿವರನ ಹೃದಯ ಹರುಷದಲ್ಲಿ. ಸಾರ್ಥಕವಾಯಿತು ನರಜನ್ಮವಿದು ಯತಿವರ ನಿಮ್ಮ ಕೃಪೆಯಿಂದ,
ಶಿವ ಪಾರ್ವತಿಯರ ಒಲುಮೆಯ ದೊರೆಯಿತು ನಿಮ್ಮ ತಪಸ್ಸಿನ ಫಲದಿಂದ, ನಿಮ್ಮ ತಪಸ್ಸಿನ ಫಲದಿಂದ. ಆಸುರ ಗಂಗೆಯ ತೆರದಲ್ಲಿ ಹರಿಯಿತು ನಯನಗಳಿಂದಲಿ ಜಲಧಾರೆ. ಮಾತೆಯ ರೂಪವ ಎದುರಲಿ ನೋಡುತ್ತ ಪರವಶನಾದನು ಪಾಂಡ್ಯ ದೊರೆ, ಪರವಶನಾದನು ಪಾಂಡ್ಯ ದೊರೆ. ಅರಸನೆ ನಿನ್ನ ಕುಲದ ದೇವಿಯು ತಾಮಸ ರೂಪವ ತೊರೆದಿಹಳು, ಸುಂದರೇಶ್ವರನ ಸಹಿತದಿ ಕ್ಷೇತ್ರದಿ ಮಾತೃ ಸ್ವರೂಪದಿ ನೆಲೆಸುವಳು, ಆ ಮಾತೃ ಸ್ವರೂಪದಿ ನೆಲೆಸುವಳು. ಲಲಿತೆಯ ಸಾಸಿರ ನಾಮವ ಪಾಡುತ್ತ ಶ್ರೀಚಕ್ರದ ಮಂಡಲವನ್ನು ಪೂಜಿಪ ಮನುಜನು ಪಡೆವನು ಎಂದು ಇಹಪರ ಸುಖ ಸಂಪದವನ್ನು, ಇಹಪರ ಸುಖ ಸಂಪದವನ್ನು. ಈ ಪರಿವರಗಳ ನೀಡಿದ ಪರಶಿವ ಮರೆಯಾದನು ಆಲಯದಲ್ಲಿ, ಮಾತೆಯ ಕೃಪೆಯನ್ನು ಪಡೆಯುತ್ತ ಅರಸನು ಮರಳಿದ ನನತಿ ಸಂತಸದಿ, ಮರಳಿದ ನನತಿ ಸಂತಸದಲ್ಲಿ. ದೇವಿಯ ಪ್ರೇಮದಿ ನೋಡುತ್ತ ನಕ್ಕನು ಬಾಲಯತಿಯ ಚಾಣಾಕ್ಷತನ, ಅದ್ಭುತವಾಗಿಯೇ ದಾಳವನಿಟ್ಟಗೆ ದೊರಕಿತು ಕೈವಲ್ಯದ ಸದನ, ಆ ದೊರಕಿತು ಕೈವಲ್ಯದ ಸದನ. ಈಶನಂಶದ ಬಾಲಕ ನೀನು ಕೇಳಯ್ಯ ಮಗು ವರವನ್ನು, ಕಾಯದಿ ಬಾಲಕನಾದರೂ ಅರಿವಲಿ ಬ್ರಹ್ಮಜ್ಞಾನಿಯೇ ಕೇಳಿನ್ನು ನೀ, ಬ್ರಹ್ಮಜ್ಞಾನಿಯೇ ಕೇಳಿನ್ನು. ಒಳಹೊರಗೆಲ್ಲ ಬೆಳಗುವ ಜ್ಯೋತಿ, ಜ್ಯೋತಿಗಳೊಡತಿ ನೀನಮ್ಮ, ಆತ್ಮ ಜ್ಯೋತಿಯ ಬೆಳಗುತ್ತ ಬ್ರಹ್ಮ ಆನಂದವ ಶರಣರಿಗೀಯಮ್ಮ, ಆನಂದವ ಶರಣರಿಗೀಯಮ್ಮ. ಶ್ರೀ ವಿದ್ಯಾಪರ ಶಿವನಾಮಾಂಕಿತೆ ಹ್ರೀಂ ಬೀಜಾಕ್ಷರಿ ಯೋಗ ಪ್ರದೇ, ಸೋಹಂ ಭಾವದಿ ಉಸಿರೊಳು ನೆಲೆಸಿದ ಆತ್ಮಜ್ಞಾನಾನಂದ ಸುಧೇನಿ, ಆತ್ಮಜ್ಞಾನಾನಂದ ಸುಧೇ. ಸ್ತುತಿಸುತ್ತ ಸ್ವಾನಂದಾಮೃತ ಸವಿಯುತ ಕೇಳಿದರುಂದು ಬಯಕೆಯನು, ನಿನ್ನಾರಾಧನೆ ಮಾಡುವ ಮನುಜರು ಪಡೆಯಲಿ ನಿಜ ಸುಖ ಶಾಂತಿಯನು, ನಿನ್ನ ಆರಾಧನೆ ಮಾಡುವ ಮನುಜರು. ನನ್ನ ದೇಹದ ಪತನವದಾಗಲಿ ಅಂಬಿಕೆ ನಿನ್ನ ಪಾದದಲೇ, ಎಂದಿಗೂ ಯಾರಿಗೂ ತಿಳಿಯದ ತೆರದಲ್ಲಿ ಜನ್ಮದ ಕೊನೆಯದು ಗೌಪ್ಯದಲೇ ಅಮ್ಮ, ಜನ್ಮದ ಕೊನೆಯದು ಗೌಪ್ಯದಲೇ. ನನ್ನ ದೇಹದ ಪತನವಾಗಲಿ ಅಂಬಿಕೆ ನಿನ್ನ ಪಾದದಲೇ, ಎಂದಿಗೂ ಯಾರಿಗೂ ತಿಳಿಯದ ತೆರದಲ್ಲಿ ಜನ್ಮದ ಕೊನೆಯದು ಗೌಪ್ಯದಲೇ, ಜನ್ಮದ ಕೊನೆಯದು ಗೌಪ್ಯದಲೇ. ಬಯಕೆಯ ಸಲ್ಲಿಸಲು ಬ್ರಹ್ಮಜ್ಞಾನಿಯು ಅನುಗ್ರಹವಿತ್ತಳು ವಾಗ್ದೇವಿ, ಧನ್ಯನು ನಾನು ಎನ್ನುತ್ತ ನಮಿಸಲು ನಡೆದಳು ಗುಡಿಯೊಳು ಶ್ರೀದೇವಿ,
ನಡೆದಳು ಗುಡಿಯೊಳು ಮೀನಾಕ್ಷಿ. ಪಾವನವಾಯಿತು ಮಧುರಾಪುರವಿದು ಧರೆಯೊಳು ಅಭಯಪ್ರದವೆನಿಸಿ, ಮಂಗಲಮಯಿವಾಗೀಶ್ವರಿ ನೆಲೆಸಿದ ಶ್ರೀಚಕ್ರದ ನಿಜ ತವರೆನಿಸಿ. ಶ್ರೀಚಕ್ರದ ನಿಜ ತವರೆನಿಸಿ. ಶ್ರೀಚಕ್ರದ ಈ ಮಹಿಮೆಯ ನರಿಯುತ ಸಾಸಿರ ನಾಮವ ಪಾಡುವನು. ಶಂಕರರ ತೆರ ಬ್ರಹ್ಮ ಜ್ಞಾನದಿ ಪಡೆಯುವನು ವರ ಮೋಕ್ಷವನು. ಪಡೆಯುವನು ವರ ಮೋಕ್ಷವನು. ಜಯ ಜಯ ಸುಂದರ ಜಯ ಕರುಣಾಕರ ಮೀನಾಕ್ಷಿ ತ್ರಿಪುರೇಶ್ವರಿಗೆ. ಜಯ ಜಯ ಶಂಕರ ಸದ್ಗುರುವರ್ಯಗೆ ಮಂಗಲವಾಗಲಿ ಸರ್ವರಿಗೆ. ಜಯ ಮಂಗಳವಾಗಲಿ ನಮಿಪರಿಗೆ. ಜಯ ಜಯ ಸುಂದರ ಜಯ ಕರುಣಾಕರ ಮೀನಾಕ್ಷಿ ತ್ರಿಪುರೇಶ್ವರಿಗೆ. ಜಯ ಜಯ ಶಂಕರ ಸದ್ಗುರುವರ್ಯಗೆ ಮಂಗಳವಾಗಲಿ ಸರ್ವರಿಗೆ. ಜಯ ಮಂಗಳವಾಗಲಿ ಸರ್ವರಿಗೆ. ಜಯ ಮಂಗಳವಾಗಲಿ ಸರ್ವರಿಗೆ. ಮೀನಾಕ್ಷಿ ಸುಂದರೇಶ್ವರ ಪಾದಕಿ ಜೈ. ಓಂ ನಮೋ ದೇವ್ಯೈ ನಮಃ. ಓಂ ನಮಃ ಶಿವಾಯ. ಶ್ರೀಚಕ್ರದ ಮಹಿಮೆಯನ್ನ ಕಥಾರೂಪವಾಗಿ ಕೇಳಿದ್ವಿ. ಸಾಹಿತ್ಯ ಅಥವಾ ಹಾಡಿನ ರೂಪದಲ್ಲಿ ನಾವು ಕೇಳಿದ್ದೇವೆ. ಭಜನೆಯನ್ನ ಮಾಡಿದ್ದೇವೆ. ಅದನ್ನ ಹೇಳ್ತಾ ಇದ್ರೇನೆ ಮೈ ಮರಿಬಹುದು, ಅಷ್ಟು ಸುಂದರವಾಗಿರುತ್ತೆ. ಯಾಕೆ ಆಧ್ಯಾತ್ಮಿಕತೆ ಬೇಕು ಗೊತ್ತಾ? ಇಲ್ಲದೆ ಇರೋ ನಗುನ ತರಿಸ್ಲಿಕ್ಕೆ, ಹೋಗಿರೋ ಸಂತೋಷವನ್ನ ಮರುಕಳಿಸ್ಲಿಕ್ಕೆ, ಇರೋ ಕಷ್ಟವನ್ನ ಮರಿಲಿಕ್ಕೆ. ಹಾಗಾಗಿ ನಾವು ಸಾಕಷ್ಟು ವಿಚಾರವನ್ನ ಇಲ್ಲಿ ತಿಳಿಬಹುದು. ಎಲ್ಲ ಅದು ಕೇಳಿಸ್ಕೊಂಡ್ರೆ ಆದ್ರೆ ಭಗವತಿ ಕೇಳ್ತಾಳೆ ಶಂಕರರನ್ನ, ಮಗು ನೀನು ನನ್ನನ್ನ ಶ್ರೀಚಕ್ರದಲ್ಲೇ ಬಂಧನವನ್ನ ಮಾಡ್ಬಿಟ್ಟೆ, ಶ್ರೀಚಕ್ರದಲ್ಲಿ ನನ್ನ ನೀನು ಹುದುಗಿಸಿ ಇಟ್ಟೆ, ನಿನ್ಗೇನ್ ವರ ಬೇಕು ಕೇಳ್ಕೊ ಮಗು. ನಾನಾಗಿದ್ರೆ ಅಮ್ಮ ಕಾರ್ ಕೊಡು, ಬಂಗ್ಲೆ ಕೊಡು, ಅದ್ ಕೊಡು, ಇದ್ ಕೊಡು, ಏನೇನೋ ಕೊಡು, ನನ್ ಮಕ್ಳಿಗೆ ಒಳ್ಳೇದ್ ಮಾಡು, ಇನ್ನೂ ಏನೇನೋ ಕೇಳ್ತಿದ್ವಿ. ಶ್ರೀಶಂಕರು ಅದ್ಭುತವಾದಂತದ್ನ ಕೇಳ್ತಾರೆ, ಮೈ ರೋಮಾಂಚನವಾಗುವಂತದ್ ಕೇಳ್ತಾರೆ. ಇದರಿಂದ ಅರ್ಥ ಆಗೋದು ಏನ್ ಗೊತ್ತಾ? ಇದರಿಂದ ಅರ್ಥ ಆಗೋದು ನಾವು ದೇವರನ್ನ ಏನಂತ ಪ್ರಾರ್ಥನೆ ಮಾಡ್ಬೇಕು. ಹೇಳ್ತಾರೆ ಶಂಕರರು, ನನ್ನ ದೇಹದ ಪತನವದಾಗಲಿ ಅಂಬಿಕೆ ನಿನ್ನ ಪಾದದಲ್ಲೇ. ತಾಯಿ, ನನ್ಗೆ ಸಾವು ಬರ್ಲಿ ಅಮ್ಮ, ಆದ್ರೆ ಸಾವು ನನಗೆ ಹೇಗೆ ಬರ್ಬೇಕು ಅಂದ್ರೆ, ನನ್ನ ದೇಹ ಯಾವ ರೀತಿ ಪತನ ಆಗ್ಬೇಕು ಅಂದ್ರೆ ನಿನ್ನ ಪಾದದಿಂದ ಅಥವಾ ನಿನ್ನ ಪಾದದ ಚರಣದಲ್ಲೇ. ಅಷ್ಟೇ ಅಲ್ಲ, ನನ್ ಸಾವು ಹೇಗಿರ್ಬೇಕು ಅಂದ್ರೆ ಎಂದಿಗೂ ಯಾರಿಗೂ ತಿಳಿಯದ ತೆರದಲ್ಲಿ, ಹೇಗ್ ಸತ್ಯ ಅನ್ನೋ ರಹಸ್ಯ ಭೂಮಂಡದಲ್ಲಿ ಯಾರಿಗೂ ತಿಳ್ಕೋಬಾರ್ದು. ಶಂಕರರು ಎಷ್ಟು ವರ್ಷಕ್ಕೆ ಸತ್ರು ಅನ್ನೋದು ಗೊತ್ತು, ಹೇಗ್ ಸತ್ರು ಅನ್ನೋದು ಯಾರಿಗಾದ್ರೂ ಗೊತ್ತಿದ್ಯಾ? ಇಲ್ಲ. ಹಾಗಾಗಿ ಅವ್ರು ಹೇಳ್ತಾರೆ, ಎಂದಿಗೂ ಯಾರಿಗೂ ತಿಳಿಯದ ತೆರದಲ್ಲಿ ಜನ್ಮದ ಕೊನೆಯದು ಗೌಪ್ಯದಲ್ಲೇ. ನನ್ ಜನ್ಮ ಹೇಗ್ ಕೊನೆ ಆಗಬೇಕು ಅಂದ್ರೆ ಗೌಪ್ಯದಲ್ಲಿ. ಗೌಪ್ಯತೆ ಕೇಳ್ಕೊಂಡ್ರು. ಅನಾಯಸೇನ ಮರಣಂ ಅಂತ ಭೀಷ್ಮ ಕೃಷ್ಣನ್ ಕೇಳ್ಕೊಂಡಂಗೆ ಶಂಕರರು ಆ ಭಗವತಿನ ಕೇಳ್ಕೊಂಡ್ರು. ಅಷ್ಟು ಸಾಧನೆಯನ್ನ ಮಾಡಿದ್ರು. ಶ್ರೀಚಕ್ರವನ್ನ ಉದ್ಭವವಾಗೋದ್ರಲ್ಲಿ ಪ್ರಮುಖ ಕಾರಣಕರ್ತರಾದ್ರು. ಅಂತಹ ಯತಿ ಕೊನೆಗೆ ಕೇಳಿದ್ದಂತಹ ವರ ಒಂದೇ, ತನ್ನ ಸಾವನ್ನ. ಹಾಗಾಗಿ ನಾವು ಅವರಿಂದ ಕಲಿಬೇಕಾದ ಸಂದೇಶವನ್ನ ನೀವು ಕಲ್ತ್ಕೊಳ್ಳಿ. ಕಡಿಯಲ್ಲಿ ನಮಗೆ ಬೇಕಾಗಿರೋದು ಮಾನಸಿಕವಾಗಿ ನೆಮ್ಮದಿ, ಮೋಕ್ಷ. ಮೋಕ್ಷ ಅಂತಾರೆ, ಇನ್ನೇನು ಇಲ್ಲ. ಮೋಕ್ಷ ಅಂದ್ರೆ ಹೋಗ್ಬೇಕಾದ್ರೆ ಮುಖದಲ್ಲಿ ನಗು ಇರ್ಬೇಕಂತೆ, ಸಮಾಧಾನದ ಮನೋ ಇರ್ಬೇಕಂತೆ, ಸಾರ್ಥಕತೆಯ ಮನೋಭಾವ ಇರ್ಬೇಕಂತೆ. ನಾನು ಭೂಮಿಗೆ ಹೆಣ್ಣಾಗಿ ಬಂದೋ ಗಣ್ಣಾಗಿ ಬಂದೋ, ನನ್ನ ಎಲ್ಲ ಸಂಪೂರ್ಣ ಕರ್ತವ್ಯಗಳನ್ನ, ಕರ್ಮಗಳನ್ನ, ಪಾಪಗಳನ್ನ, ಪುಣ್ಯಗಳನ್ನ ಎಲ್ಲವನ್ನ ಮಾಡಿ ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ಹೋಗ್ತಾ ಇದ್ದೀನಿ ಅಂತ ಪರಮಾತ್ಮನ ಸಾನ್ನಿಧ್ಯವನ್ನ ಸೇರೋದೇ ಮೋಕ್ಷ. ಆ ಮೋಕ್ಷಕ್ಕೋಸ್ಕರ ಸಾಕಷ್ಟು ವಿಚಾರಗಳನ್ನ, ಅಂಶಗಳನ್ನ ನಾವು ಕಲಿತಾ ಇದ್ದೇವೆ. ಹಾಗೆ ಇವತ್ತು ಅದೇ ಅದ್ಭುತವಾದಂತಹ ಒಂದು ವಿಚಾರ ಅಂದ್ರೆ ಈ ಒಂದು ಲಲಿತಾ ಸಹಸ್ರನಾಮದ ಪ್ರಾರಂಭದಲ್ಲಿ ನಾವು ತಿಳ್ಕೊಳ್ತಾ ಇರ್ತಕ್ಕಂಥ ಈ ವಿಚಾರಗಳನ್ನ ತಿಳ್ಕೊಂಡು
ಮೈ ರೋಮಾಂಚನ ಮಾಡ್ಕೊಳ್ಳೋದ್ರ ಜೊತೆಗೆ ನಿಮಗೆ ಭಕ್ತಿ ಹೆಚ್ಚಾಗ್ಬೇಕು. ನಿಮ್ಮ ಸಾಧನೆ, ಹೆಣ್ಣಾಗಿ ನೀವು ಅಡ್ಗೆ ಮನೇಲಿ ಇಲ್ಲ, ನಿಮ್ ಮನೆಯವ್ರಿಗೆ ಗೊತ್ತಿಲ್ದೇನೆ ಸಾಕಷ್ಟು ಸಾಧನೆಗಳನ್ನ ಮಾಡ್ಬಿಟ್ಟಿದ್ದೀರಾ, ಅದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇನೆ. ಈ ಸಹಸ್ರನಾಮಗಳನ್ನ ಕಲ್ತು ಪಾರಾಯಣ ಮಾಡ್ತಾ ಇದ್ದ, ಅದಕ್ಕಿಂತ ಇನ್ನೇನ್ ಬೇಕು ಪುಣ್ಯ? 5 ಡಿಗ್ರಿ ಮಾಡಿರ್ಬೋದು ನೀವು, ಎಷ್ಟು ವರ್ಷ ಅಲ್ವಾ? ಎಲ್ಲಿ ತನಕ? ಕಡೆಗೆ ನಿಮ್ ಕೈ ಹಿಡಿಯೋದು ಆಧ್ಯಾತ್ಮ, ಪರಮಾತ್ಮ, ಅವನ ಸಾನ್ನಿಧ್ಯ. ಆ ಕಾರ್ಯವನ್ನ ನಾವು ಮಾಡ್ತಾ ಇದ್ದೇವೆ. ಆ ಕಾರ್ಯದಲ್ಲಿ ನೀವೆಲ್ಲ ಭಾಗ್ಯ. ಹೇಗ್ ಲಿಂಕ್ ಸಿಕ್ತು ಅಥವಾ ಯಾರು ನಿಮಗೆ ಇದಕ್ಕೆ ಅಪ್ರೋಚ್ ಮಾಡಿದ್ರು ಬರ್ಲಿಕ್ಕೆ ಅಂದ್ರೆ ಭಗವತಿ. ಅಷ್ಟು ಸಾಮಾನ್ಯವಾಗಿ ಬರ್ಲಿಕ್ಕೆ ಆಗ್ತದ? ಅವಳ ಕೃಪೆ ಇಲ್ಲದೆ, ಅವಳ ಆಶೀರ್ವಾದ ಇಲ್ಲದೆ ಆ ಕಾರ್ಯವನ್ನ ನಾವು ಮಾಡ್ತಾ ಇದ್ದೇವೆ. ಹಾಗೂ ನೀವೆಲ್ಲ ಇದ್ದೀರಾ. ಎಷ್ಟು ಜನ್ಮದ ಪುಣ್ಯವಿದು ಆ ತಾಯಿಯ ಬಗ್ಗೆ ನಾವು ಹಾಡ್ಲಿಕ್ಕೆ, ಕೇಳಲಿಕ್ಕೆ, ಈ ಒಂದು ಸಮ್ಮಿಲನದ ಕಾರ್ಯದಲ್ಲಿ ಭಾಗಿಯಾಗ್ಲಿಕ್ಕೆ. ಹಾಗಾಗಿ ಎಲ್ಲ ಬಂಧುಗಳೇ, ನಾನ್ ಕೇಳೋದು, ಆ ಭಗವತಿ ನಮಗೆ ದಾರಿ ತೋರಿಸಿದಾಳೆ, ಸಾಧ್ಯವಾದಷ್ಟು ಮಟ್ಟಿಗೆ ಉಪಯೋಗವನ್ನ ಮಾಡ್ಕೊಳ್ಳಿ. ಏನನ್ನೂ ಕೇಳೋದಿಲ್ಲ ನಿಮ್ಮಿಂದ. ಆ ಭಗವತಿ ನಮಗೆ ಏನೋ ಒಂದು ಅಲ್ಪ ಸ್ವಲ್ಪ ವಿದ್ಯೆಯನ್ನ ಪ್ರಸಾದವಾಗಿ ಕೊಟ್ಟಿದ್ದಾಳೆ. ಆ ವಿದ್ಯೆಯನ್ನ 4 ಜನಕ್ಕೆ, ಶಂಕರಾಚಾರ್ಯರಿಗೆ ಬಂದಂತ ವಿದ್ಯೆ ಅವ್ರ ಅವತ್ತು ಅಲ್ಲೇ ಮಸ್ತಿಷ್ಕದಲ್ಲಿ ಇಟ್ಕೊಬಿಟ್ಟಿದ್ರೆ ಇವತ್ ನಮ್ಗೆ ಸಿಕ್ತಿರ್ಲಿಲ್ಲ. ಅವ್ರು ಎಲ್ಲವನ್ನೂ ಬರೆದ್ರು, ಭಾಷ್ಯಗಳನ್ನ ಬರೆದ್ರು, ಎಷ್ಟೋ ವಿಚಾರ ಬರೆದ್ರು. ಅವ್ರು ಕೇಳ್ಕೊಂಡಿದ್ ಬಂದೆ, ತಾಯಿ ಎಲ್ಲಾ ಶ್ಲೋಕಕ್ಕೂ ಬರ್ದೆ ಕಣಮ್ಮ, ಆದ್ರೆ ಲಲಿತಾ ಸಹಸ್ರನಾಮಕ್ಕೆ ಮಾತ್ರ ಬರೀಲಿಕ್ಕಾಗಿಲ್ಲ. ಹಿಂದೆ ಕತೆ ಹೇಳಿದ್ದೆ. ಶಂಕರರು ಏನ್ ಮಾಡ್ತಾರೆ, ಲಲಿತಾ ಸಹಸ್ರನಾಮಕ್ಕೆ ಭಾಷ್ಯ ಬರಿಬೇಕು ಅಂದ್ಬಿಟ್ಟು ತನ್ನ ಶಿಷ್ಯನ್ಗೆ ಲಲಿತಾ ಸಹಸ್ರನಾಮದ ಪುಸ್ತಕವನ್ನ ತರ್ಲಿಕ್ಕೆ ಹೇಳ್ತಾರೆ. ಅಂದ್ರೆ ಅರ್ಥ ಬರಿಬೇಕು, ಮೀನಿಂಗ್ ಬರಿಬೇಕು. ಶಿಷ್ಯ ಹೋಗ್ತಾನೆ, ಪುಸ್ತಕವನ್ನ ತಂದು ಕೊಡ್ತಾನೆ. ಪುಸ್ತಕವನ್ನ ತೆರೀತಾರೆ ಶಂಕರಾಚಾರ್ಯರು. ತೆರೆದ್ ನೋಡಿದ್ರೆ ವಿಷ್ಣು ಸಹಸ್ರನಾಮ. ಅರೆ, ಎಲ್ಲೋ ತಪ್ಪು ಗ್ರಹಿಕೆಯಿಂದ ಈ ಪುಸ್ತಕವನ್ನ ತಂದಿದ್ದಾನೆ ಅಂತ ತನ್ನ 2ನೇ ಶಿಷ್ಯನನ್ನ ಕಳಿಸ್ತಾರೆ. 2ನೇ ಶಿಷ್ಯನು ಕೂಡ ಇನ್ನೊಂದು ಪುಸ್ತಕವನ್ನ ತಂದು ಕೊಡ್ತಾರೆ. ಆ ಪುಸ್ತಕವನ್ನ ತೆರೆದು ನೋಡಿದಾಗ ಅದ್ರಲ್ಲೂ ಕೂಡ ವಿಷ್ಣು ಸಹಸ್ರನಾಮ. ಈ ಬಾರಿ 3ನೇ ಶಿಷ್ಯನನ್ನ ಕಳಿಸ್ತಾರೆ, ಎಚ್ಚರಿಕೆ ಅಂತ ತಗೋಬಾ. ಅವನು ಹೋಗ್ತಾನೆ, ತಂದ್ಕೊಡ್ತಾನೆ. ಆ ಪುಸ್ತಕವು ಸಹ ವಿಷ್ಣು ಸಹಸ್ರ. ಕಡೆಗೆ ಶಂಕರರಿಗೆ ಮನಸ್ಸಿಗೆ ಸ್ವಲ್ಪ ಬೇಸರ ಆಗತ್ತೆ. ಶಿಷ್ಯರು ಯಾಕೋ ಸರಿಯಾದ ರೀತಿಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇಲ್ಲ ಅಂತ ಸ್ವತಃ ಅವರೇ ಹೋಗ್ತಾರೆ. ಪುಸ್ತಕ ಇರ್ತಕ್ಕಂಥ ಕೋಣೆಗೆ ಹೋಗಿ ಹುಡುಕಿ ಲಲಿತಾ ಸಹಸ್ರನಾಮದ ಪುಸ್ತಕವನ್ನು ತಂದು ಇಟ್ಕೊಂಡು ಮುಂದೆ ತೆಗೆದು ಓಪನ್ ಮಾಡಿ ನೋಡ್ತಾರೆ. ಅಲ್ಲಿ ವಿಷ್ಣು ಸಹಸ್ರನಾಮ ಅಂತ ಬರ್ದಿರುತ್ತೆ. ಶಂಕರರಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ತಾಯಿ, ಏನಮ್ಮ ನಿಲ್ಲಲಿಲ್ಲೇ, ನಾನು ಯಾವ ಅಪಚಾರಕ್ಕೋಸ್ಕರ ನಿನ್ನ ಸಹಸ್ರನಾಮದ ಅಕ್ಷರಗಳೂ ಕೂಡ ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂದಾಗ ದೇವಿ ಮಾನಸದಲ್ಲಿ ಪ್ರತ್ಯಕ್ಷಳಾಗ್ತಾಳೆ. ಹೇಳ್ತಾಳೆ, ಶಂಕರ, ಮೊದಲು ನೀನು ವಿಷ್ಣು ಸಹಸ್ರನಾಮಕ್ಕೆ ಭಾಷ್ಯ ಬರಿ, ತದನಂತರ ನಂದು ಬರಿ ಅಂತ. ಇಲ್ಲಿ ಶಂಕರರಿಗೆ ಚಿಂತೆ ಕಾಡ್ಬಿಟ್ಟಿತ್ತು, ನಾನು ಎಲ್ಲದಕ್ಕೂ ಬರ್ದೆ ಲಲಿತಾ ಸಹಸ್ರನಾಮಕ್ಕೆ ಬರ್ಲಿಲ್ಲ ಅಂತ. ಆದ್ರೆ ಅದ್ರ ಹಿಂದೆ ಇರ್ತಕ್ಕಂಥ ಹುನ್ನಾರ ವಿಧಿಲಿಖಿತ ಶ್ರೀಚಕ್ರ ಅಂತಕ್ಕಂಥ ಮಹಾ ಮಹಿಮೆ ಉಳ್ತಕ್ಕಂಥ ಆ ಒಂದು ಅದ್ಭುತವನ್ನ ಅವರು ಸೃಷ್ಟಿ ಮಾಡ್ಬೇಕಾಗಿರುತ್ತೆ. ಹಾಗಾಗಿ ಅದಕ್ಕೆ ಅವರು ಭಾಷ್ಯ ಬರಲಿಕ್ಕೆ ದೇವರು ದಾರಿ ಕೊಡ್ಲಿಲ್ಲ. ಹಾಗೆ ನಮ್ಮ ಜೀವನದಲ್ಲೂ ಏನೋ ಒಂದು ಕಾರ್ಯ ಆಗ್ತಾ ಇಲ್ಲ, ಕೆಲಸ ಆಗ್ತಾ ಇಲ್ಲ ಅಂದ್ರೆ ಏನೋ ಒಂದು ರೀಸನ್ ಇದ್ದೇ ಇರುತ್ತೆ. ಎಲ್ಲವನ್ನ ಪರಮಾತ್ಮನ ಪಾದಕ್ಕೆ ಎರಗಿ ನಾವು ಮುಂದೆ ಹೋಗೋಣ. ಖಂಡಿತ ನಮ್ಮ ಕೈಯನ್ನ ಅವನು ಹಿಡಿತಾನೆ.